ಏನು ಸರ್ ಇದು ಬಿಜೆಪಿಯಲ್ಲಿ ಒಂದು ಹೊಸದಾದಂಥ ಬದಲಾವಣೆಗಳು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈ ರೀತಿಯಾದ ಬದಲಾವಣೆಗಳು ಮುಂದೆ ಹೇಗಿರ್ಬೋದು ಸರ್ ಬಿಜೆಪಿ ಜಗದೀಶ್ ಶೆಟ್ಟರ್ ಬಂದ ಬಳಿಕ? ನಮ್ಮ ಹಿರಿಯ ಮುಖಂಡರಾದಂಥ ಜಗದೀಶ್ ಶೆಟ್ಟರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೆಲವು ಕಾರಣಗಳಿಂದ ಅವರು ಬೇಸತ್ತು ಪಕ್ಷವನ್ನು ತೊರೆದಿದ್ದರು. ಆದರೆ ಮಾನಸಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಜೊತೆಯಲ್ಲೇ ಇದ್ದರು. ಅವರಿಗೆ ಅಲ್ಲಿ ಕಾಂಗ್ರೆಸ್ಸಲ್ಲಿ ವಿಧಾನ ಪರಿಷತ್ ಸ್ಥಾನ ಕೊಟ್ಟಿದ್ರು ಕೂಡ ಉಸಿರು ಕಟ್ಟಿದಂಥ ಒಂದು ವಾತಾವರಣ. ನಾವೆಲ್ಲ ಸಿಕ್ಕಿದಾಗ ಅವನ್ನೆಲ್ಲ ಹೇಳ್ತಾ ಇದ್ದೀವಿ, ಸರ್ ಯಾಕೆ ಹೋದರೆ ನೀವು ಅಂತೇಳಿ. ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾಯಿದ್ರು. ಇವತ್ತು ಬಹುಶಃ ಮೊನ್ನೆ ರಾಮ ಜನ್ಮಭೂಮಿಯ ರಾಮಲಲ್ಲನ ಪ್ರತಿಷ್ಠಾಪನೆ ಆದಮೇಲೆ ಮತ್ತು ನರೇಂದ್ರ ಮೋದಿಯವರ ಆ ಕಾರ್ಯವೈಖರಿ ಮತ್ತು ಅವರು ಕೂಡ ಅಯೋಧ್ಯೆ ವಿಚಾರದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದಂಥವ್ರು. ಅಲ್ಲಿರೋದಕ್ಕೆ ಮನಸ್ಸು ಒಪ್ಪಲಿಲ್ಲ ಅವ್ರಿಗೆ. ನಮ್ಮದು ಕೂಡ ಒತ್ತಾಯ ಇತ್ತು, ನಮ್ಮ ಕಾರ್ಯಕರ್ತರದ್ದು ಮುಖಂಡರುಗಳೆಲ್ಲ ಕೂಡ. ಸೊ ಇವತ್ತು ಮರಳಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರ್ತಾಯಿದ್ದಾರೆ. ನಾವು ಕಾರ್ಯಕರ್ತರು ಅತ್ಯಂತ ಸಂತೋಷದಿಂದ ಅವರನ್ನು ಸ್ವಾಗತವನ್ನು ಮಾಡಬೇಕು ಅಂತೇಳಿ ನಾವಿಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದಿದ್ದೀವಿ. ಬಹುಶಃ ಯಾರ್ಯಾರು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟೋಗಿದ್ರು ಅವರೆಲ್ಲರೂ ಕೂಡ ಮತ್ತೆ ವಾಪಸ್ ಬರ್ತಕ್ಕಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅವರು ಕೂಡ ಅನೇಕ ಜನ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭಾ ಚುನಾವಣೆ ಆಜುಬಾಜುನಲ್ಲಿ ಭಾಳಷ್ಟು ಜನ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬರ್ತಕ್ಕಂಥದ್ದಾಗ್ತದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಅತ್ಯಂತ ಪಾದರಸದ ರೀತಿಯಲ್ಲಿ ಪ್ರವಾಸವನ್ನು ಮಾಡಿ ಸಂಘಟನೆಯನ್ನು ಮಾಡ್ತಾಯಿದ್ದಾರೆ. ಕಾರ್ಯಕರ್ತರಿಗೆ ಹೊಸ ಉತ್ಸಾಹ ಕೂಡ ಇದೆ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು 28ಕ್ಕೆ 28 ಗೆಲ್ಲಬೇಕು ಅಂತ ಏನು ಗುರಿಯನ್ನು ಇಟ್ಕೊಂಡಿದ್ದೀವಿ, ಅದಕ್ಕೆ ಪೂರಕವಾಗಿ ಈ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಸರ್ ಒಂದು ಪ್ರಶ್ನೆ, ಜಗದೀಶ್ ಶೆಟ್ಟರ್ ಅವರು ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಇದೆ, ಅದೇನಾದ್ರು ಕೂಡ ಅವಕಾಶ ಇದೆಯಾ? ಅಲ್ಲ, ಗೊತ್ತಿಲ್ಲ. ಅವರು ಕೂಡ ಏನು ಯಾವುದೇ ಬಯಕೆಯನ್ನು ವ್ಯಕ್ತಪಡಿಸಿಲ್ಲ. ನಮ್ಮ ರಾಷ್ಟ್ರೀಯ ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನವನ್ನು ತಗೊತಾರೆ. ಮಾತುಕತೆ ಏನಾಗಿದೆ ಅಂತಕ್ಕಂಥದ್ದು ಪೂರ್ಣ ವಿವರ ನಮಗೂ ಕೂಡ ಗೊತ್ತಿಲ್ಲ. ಬಹುಶಃ ಅವ್ರಿಗೊಂದು ಒಳ್ಳೆಯ ಸ್ಥಾನಮಾನಕ್ಕಂತೂ ಖಂಡಿತವಾಗಿ ಕೂಡ, ಯಾಕಂದರೆ ಅವ್ರು ಮತ್ತೆ ವಾಪಸ್ ಬಂದಾಗ ಹಿರಿಯ ನಾಯಕರಾಗಿರೋದ್ರಿಂದ ಅವರಿಗೆ ಗೌರವಯುತವಾಗಿ ನಡೆಸ್ಕೊಳ್ತಕ್ಕಂಥದ್ದನ್ನು ನಮ್ಮ ವರಿಷ್ಠರು ತೀರ್ಮಾನ ತಗೊತಾರೆ. ಸರ್ ಒಂದು ಪ್ರಶ್ನೆ ಇರೋದು, ಲಕ್ಷ್ಮಣ್ ಸವದಿ ಅವರು ಮತ್ತೆ ಯಾವಾಗ ವಾಪಸ್ ಗುಡಿಗೆ ಬರ್ತಾರೆ, ಮರಳಿ ಗುಡಿಗೆ? ನೋಡೋಣ. ಈಗ ಅವ್ರು ಯಾವಾಗ ನಾನು ಬರಲ್ಲ ಅಂತ ಹೇಳ್ತಾರೆ, ಅದು ಬರ್ತಾರೆ ಅಂತಾನೆ. ಲಕ್ಷ್ಮಣ್ ಸವದಿ ಅವರು ಕೂಡ ಅವ್ರ ಜೊತೆಯಲ್ಲಿ ಬೇರೆ ಇನ್ಯಾರು ಹೋಗಿದ್ದು ಅವರೆಲ್ಲ ಕೂಡ ಬರ್ತಕ್ಕಂಥ ಸಂಭವ ಇದೆ. ಯಾಕಂದರೆ ಜಗದೀಶ್ ಶೆಟ್ಟರು ಕೂಡ ನಾನು ಬರೋದಿಲ್ಲ ಯಾವುದೇ ಕಾರಣದಿಂದ ಅಂತ ಮಾತನ್ನು ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿ ಬಂದವರೇ. ಈ ಲಕ್ಷ್ಮಣ್ ಸವದಿ ಅವರು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರು ಭೇಟಿ ಮಾಡಿ ಮಂತ್ರಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಬಹುಶಃ ಅವರ ಒಲವು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದೆ. ಬಹುಶಃ ಅದು ಬೆಳವಣಿಗೆ ಇವತ್ತಿಂದ ಪ್ರಾರಂಭ ಆಗ್ತದೆ ಅವೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.